ಹಲೋ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಲ್ಲ? ಹೊರಗಡೆ ಎಷ್ಟು ಬಿಸಿಲಿದೆ ಅಂತಂದರೆ ಒಂದ್ಸರಿ ನೀವು ಹೊರಗಡೆ ಹೋಗಿ ಬಂದರೆ ಸಾಕು, ನೀವು ಸನ್ಸ್ಕ್ರೀನ್ ಲೋಷನ್ ಆದರೂ ಹಾಕಿ ಏನಾದರೂ ಹಾಕಿ ಬರುವಷ್ಟರಲ್ಲಿ ನಮ್ಮ ಮುಖ ಕೆಂಪಗಾಗಿರುತ್ತೆ. ನಾವು ಎಷ್ಟೇ ಅವಾಯ್ಡ್ ಮಾಡಿದರೂ ಕೂಡ ಮುಖ ಕೆಂಪಾಗುತ್ತೆ, ಜಾಸ್ತಿ ಬೆವರುತ್ತೆ, ರ್ಯಾಷಸ್ ಬರುತ್ತೆ, ಎಲ್ಲ ಆಗುತ್ತೆ. ಮುಖ ತುಂಬ ಡಲ್ ಆಗಿದೆ ಅಂತ ಅನ್ಸುತ್ತೆ, ಕಪ್ಪಾಗಿದೆ ಅಂತ ಅನ್ಸುತ್ತೆ. ಹಾಗಾದರೆ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ, ಅವಾಯ್ಡ್ ಮಾಡೋದು ಹೇಗೆ? ಸಮ್ಮರಲ್ಲಿ ಕೂಡ ನಮ್ಮ ಮುಖ ಸೂಪರಾಗಿ ಫ್ರೆಶ್ ಆಗಿ ಗ್ಲೋ ಆಗೋ ಥರ ಮಾಡೋದು ಹೇಗೆ? ತುಂಬಾ ಸಿಂಪಲ್ ಆಗಿರುವಂಥ ಒಂದು ಟಿಪ್ಸನ್ನು ಇವತ್ತು ನಾನು ಹೇಳ್ತಾ ಇದ್ದೇನೆ. ಇದು ಏನು ಅಂತಂದರೆ, ಯೂಶ್ವಲಿ ನಾನು ತುಂಬ ಬಿಸಿಲಿಗೆ ಹೊರಗಡೆ ಓಡಾಡಿ ಬಂದರೆ ಈ ಟಿಪ್ಸನ್ನು ಫಾಲೋ ಮಾಡ್ತೀನಿ. ಸಖತ್ ಚೆನ್ನಾಗಿದೆ. ಮತ್ತು ನಿಮ್ಮ ಮುಖ ಏನಾದರೂ ಬಿಸಿಲಿಗೆ ಓಡಾಡಿ ಕೆಂಪಾಗಿದ್ರೆ, ಡಲ್ನೆಸ್ ಆಗಿದ್ರೆ, ಅಥವಾ ಏನಾದರೂ ಸನ್ ಟ್ಯಾನ್ ಸನ್ ಬರ್ನ್ ಆಗಿದ್ದರೂ ಕೂಡ ಇದನ್ನ ನೀವು ಒಂದು ವಾರ ಟ್ರೈ ಮಾಡಿದರೆ, ಅಥವಾ ಒಂದು 2 ವಾರ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದ್ರಿ ಅಂತಂದರೆ ನಿಮ್ಮ ಮುಖಕ್ಕೆ ಸಿಕ್ಕಾಪಟ್ಟೆ ಗ್ಲೋ ಸಿಗುತ್ತೆ. ಇನ್ನೊಂದು ಏನು ಅಂತಂದರೆ, ಸನ್ ಟ್ಯಾನ್ ಸನ್ ಬರ್ನ್ ಕೂಡ ಕಮ್ಮಿ ಆಗುತ್ತೆ, ಮುಖ ಫ್ರೆಶ್ ಆಗಿ ಹೊಳಿಲಿಕ್ಕೆ ಶುರುವಾಗುತ್ತೆ. ತುಂಬ ಸಿಂಪಲಾಗಿ ಮಾಡ್ಬೋದು. ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಸಮ್ಮರ್ ಟೈಮಲ್ಲಿ ನೀವು ಪ್ರತಿದಿನ ಇದನ್ನ ಮಾಡಿ. ಇದು ತುಂಬ ಅಂತಂದರೆ ತುಂಬ ಸೇಫೆಸ್ಟ್ ಆಗಿರುವಂಥ ಒಂದು ಮನೆಮದ್ದು. ಮತ್ತು ಇದನ್ನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ, ಎಲ್ಲ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್. ಮತ್ತು ಒಂದೇ ಒಂದು ವಿಷಯ ಏನು ಅಂತಂದರೆ, ನೀವು ಕರೆಕ್ಟಾಗಿ ಉಪಯೋಗ ಮಾಡಬೇಕು. ನೀವು ಯಾವುದೇ ಮನೆಮದ್ದನ್ನು ಮಾಡಿ ಕ್ರೀಮ್ಗಳನ್ನು ಹಚ್ಕೊಳ್ಳಿ, ಬಟ್ ನೀವು ಕರೆಕ್ಟಾಗಿ ಅದನ್ನ ತಿಳ್ಕೊಂಡು ಉಪಯೋಗ ಮಾಡಿದರೆ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗಲ್ಲ. ಸೊ ಬಿಸಿಲಿಗೆ ನಮ್ಮ ಮುಖ ಕೆಂಪಾಗೋದನ್ನು ತಡೀಲಿಕ್ಕೆ, ಅಥವಾ ಸನ್ ಟ್ಯಾನ್ ಆಗಿದ್ರೆ ಕಮ್ಮಿ ಆಗಲಿಕ್ಕೆ ಏನು ಮಾಡಬೇಕು ಅಂತಂದರೆ, ನಾವು ದಿನ ಹೊರಗಡೆ ಹೋಗದೇ ಇರಲಿ ತೊಂದರೆ ಇಲ್ಲ, ಆದರೆ ಹೊರಗಡೆ ಹೋಗಿ ಬಂದ ನಂತರ ಮಾತ್ರ ಕಂಪಲ್ಸರಿ ಆಗಿದ್ದನ್ನ ಮಾಡಿ. ಜಸ್ಟ್ ಒಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ತಗೊಳ್ಳಿ, ಫ್ರೆಶ್ ಆಗಿರುವಂಥದ್ದು. ನಿಮ್ಮ ಮನೇಲೇ ಅಲೋವೆರಾ ಪ್ಲ್ಯಾಂಟ್ ಇದೆ ಅಂತಂದರೆ ಒಂದು ತುಂಡು ಕಟ್ ಮಾಡಿ ಅದರ ಸಿಪ್ಪೆನ ತೆಗೆದು ಪ್ಯೂರ್ ಆಗಿರುವಂಥ ಜೆಲ್ ಇರೋದಲ್ವ, ಅದನ್ನ ತಗೊಳ್ಳಿ. ಅದನ್ನು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಜೆಲ್ ತಗೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಆ ಅಲೋವೆರಾ ಜೆಲ್ಲಿಗೆ ಸ್ವಲ್ಪ ನೀವು ಸೌತೆಕಾಯಿಯ ರಸವನ್ನು ಸೇರಿಸಬೇಕು. ಸೌತೆಕಾಯಿ ಅಂತಂದರೆ ಕುಕುಂಬರ್ ನಾವು ತಿಂತೀವಲ್ವ, ಅದರ ರಸ. ಒಂದು ತುಂಡು ಸೌತೆಕಾಯಿನ ಕಟ್ ಮಾಡಿ ಸಿಪ್ಪೆ ತೆಗೆದು ಅದರ ರಸನ ತಗೊಳ್ಳಿ. ನೀವು ಗ್ರೇಟ್ ಮಾಡಿಬಿಟ್ಟು ಒಂದು ಟವೆಲಿಗೆ ಹಾಕಿ ಅಥವಾ ಒಂದು ಕರ್ಚಿಪ್ಗೆ ಹಾಕಿ ಹಿಂಡ್ಬಿಟ್ಟು ರಸ ಬೇಕಾದರೂ ತೆಗಿಬೋದು, ಅಥವಾ ಕೈಯಲ್ಲಿ ಹಾಗೆ ಹಿಂಡ್ಬಿಟ್ಟು ರಸ ಬೇಕಾದರೂ ತೆಗಿಬೋದು. ಅಲೋವೆರಾ ಜೆಲ್ಲ, ಸೌತೆಕಾಯಿಯ ರಸ, ಇದಕ್ಕೆ ಒಂದು ಸ್ವಲ್ಪ ನಾವು ಜೇನುತುಪ್ಪನ ಸೇರಿಸಬೇಕು. ಸ್ವಲ್ಪ ಸಾಕು, ಒಂದು 3-4 ಡ್ರಾಪ್ ಜೇನುತುಪ್ಪನ ಸೇರಿಸಬೇಕು. ಒಂದೇ ಒಂದು ಡ್ರಾಪ್ ಲಿಂಬೆ ರಸನ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು, ನಾವು ಹೊರಗಡೆ ಹೋಗಿ ಸಂಜೆ ಹೊತ್ತಲ್ಲಿ ವಾಪಸ್ ಬರ್ತೀವಲ್ವ, ಮುಖ ಎಲ್ಲ ತೊಳ್ಕೊಂಡಾದ ನಂತರ ನಾವು ರೆಸ್ಟ್ ಮಾಡುವಂಥ ಟೈಮಲ್ಲಿ ಮುಖ ಎಲ್ಲ ಒರೆಸ್ಬಿಟ್ಟು ಕ್ಲೀನಾಗಿ ಇದನ್ನು ಹಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ನೀವು ಫ್ರೆಶ್ ಆಗಿರುವಂಥ ಕ್ಲೀನ್ ವಾಟರಲ್ಲಿ, ನೀರಲ್ಲಿ ಮುಖನ ತೊಳ್ಕೊಂಬಿಡಿ. ಅದಾದ ನಂತರ ನೀವು ಬೇಕಾದರೆ ಒಳ್ಳೆಯ ಮಾಯ್ಶ್ಚರೈಸರನ್ನು ಹಚ್ಚಿಬಿಟ್ಟು ಮಲ್ಕೋಬಹುದು. ಪ್ರತಿದಿನ ನೀವು ಇದನ್ನ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಬಿಸಿಲಿಗೆ ಓಡಾಡಿದಾಗ ನಮ್ಮ ಮುಖ ಏನಾದರೂ ಕೆಂಪಾಗಿದ್ರೆ ಅಥವಾ ಟ್ಯಾನ್ ಆಗಿದ್ರೆ, ಕಪ್ಪಾಗಿದ್ರೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಇದು ನಿಮ್ಮ ಮುಖನ ತುಂಬ ಕೂಲ್ ಮಾಡುತ್ತೆ. ರೆಡ್ನೆಸ್ ಇದ್ದರೆ ಅದನ್ನ ಕಮ್ಮಿ ಮಾಡುತ್ತೆ. ಸನ್ ಟ್ಯಾನ್ ಸನ್ ಬರ್ನ್ ಆಗಿದ್ದರೆ ಅದನ್ನ ಕಮ್ಮಿ ಮಾಡಿ ಸ್ಕಿನ್ ಟೆಕ್ಸ್ಚರ್ ಲೈಟ್ ಆಗೋ ಥರ ಮಾಡುತ್ತೆ. ಯಾಕಂತಂದರೆ ಅಲೋವೆರಾ ಸ್ಕಿನ್ನನ್ನು ಸೂತನ್ ಮಾಡುತ್ತೆ. ಹಾಗೆಯೇ ಜೇನುತುಪ್ಪ ಮತ್ತು ಈ ಲಿಂಬೆ ರಸ ನಾವು ಏನು ಹಾಕಿದ್ವಿ ಅದು ಸ್ಕಿನ್ ಬ್ರೈಟನ್ ಮಾಡೋದಕ್ಕೆ ತುಂಬ ಒಳ್ಳೆಯದು. ಕೆಲವರಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಅಂತಂದರೆ ಲಿಂಬೆ ರಸ ಹಾಕೋದಕ್ಕೆ ಹೋಗಬೇಡಿ. ಮತ್ತು ಜೇನುತುಪ್ಪ ಸ್ಕಿನ್ಗೆ ಗ್ಲೋ ಬರೋ ಥರ, ಹೈಡ್ರೇಟ್ ಆಗಿರೋ ಥರ, ಹಾಗೆಯೇ ಮಾಯ್ಶ್ಚರೈಸ್ಡ್ ಆಗಿರೋ ಥರ ಮಾಡುತ್ತೆ. ನೀವು ಪ್ರತಿದಿನ ಇದನ್ನ ಮಾಡೋದ್ರಿಂದ ಬಿಸಿಲಿಗೆ ಓಡಾಡಿದರೆ ಮುಖ ಕಪ್ಪಾಗಿದೆ, ಮುಖ ಕೆಂಪಾಗಿದೆ, ಸನ್ ಬರ್ನ್ ಆಗುತ್ತೆ, ಸನ್ ಟ್ಯಾನ್ ಆಗುತ್ತೆ ಅನ್ನುವಂಥ ಭಯ ಬಿಟ್ಬಿಟ್ಟು ಆರಾಮ್ಸೆ ಈ ಒಂದು ಫೇಸ್ ಪ್ಯಾಕನ್ನು ಹಚ್ಕೊಂಡು 10 ನಿಮಿಷ ಬಿಟ್ಟು ದಿನ ತೊಳ್ಕೊಂಡ್ರೆ ನಿಮಗೆ ನಿಮ್ಮ ಮುಖ ಯಾವುದೇ ಥರ ಅಂದರೆ ರೆಡ್ ಆಗೋದಿರ್ಬೋದು ಅಥವಾ ಹಾಳಾಗೋದಿರ್ಬೋದು, ಇದು ತಪ್ಪುತ್ತೆ. ಆ ಡಲ್ನೆಸ್ ಕಮ್ಮಿ ಆಗುತ್ತೆ. ಹಾಗಂತ ನೀವು ಈ ಮದ್ದನ್ನು ಮಾಡ್ತೀರಾ ಅಂತ ಅಂದ್ಬಿಟ್ಟು ಹೊರಗಡೆ ಏನಾದರೂ ಹೋಗುವಾಗ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದೆ ಹೋಗಲೇಬೇಡಿ. ನಾನು ಇದನ್ನ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈವನ್ ಸನ್ಸ್ಕ್ರೀನ್ ಲೋಷನ್ ನಾವು ಹಚ್ಕೊಂಡು ಹೋದರೂ ಕೂಡ ಕೆಲವೊಂದು ಸರಿ ಅದು ಎಫೆಕ್ಟ್ ಒಂದು ಸ್ವಲ್ಪ ಟೈಮ್ ಇರುತ್ತೆ, ಅಂದರೆ ಒಂದು 3 ಗಂಟೆ 4 ಗಂಟೆ ಇರುತ್ತೆ. ಆಮೇಲೆ ಮತ್ತೆ ನಮ್ಮ ಮುಖಕ್ಕೆ ಬಿಸಿಲು ಬಿದ್ದಾಗ ಮುಖ ಕೆಂಪಾಗೋದು, ಕಪ್ಪಾಗೋದು ಖಂಡಿತ ಆಗುತ್ತೆ. ಸೊ ಇದೇನು ಮಾಡ್ತೀವಿ, ಈ ಮದ್ದನ್ನು ನಾವು ಪ್ರತಿದಿನ ಮಾಡಿದಾಗ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ನಾವು ಹೊರಗಡೆ ಹೋದರೂ ಕೂಡ, ಅದು ಹೋಗೋದಿದ್ರೂ ಕೂಡ ಈ ಮದ್ದನ್ನು ಮಾಡಿದಾಗ ಒಂದು ವೇಳೆ ಮುಖ ಅಂದರೆ ಬಿಸಿಲಿಗೆ ಕೆಂಪಾಗಿದ್ರೆ ರೆಡ್ನೆಸ್ ಕಮ್ಮಿ ಆಗುತ್ತೆ. ಸ್ವಲ್ಪ ಟ್ಯಾನ್ ಆಗಿದೆ, ಡಲ್ ಇದೆ ಅಂತಂದರೆ ಆ ಡಲ್ನೆಸ್ ಕಮ್ಮಿ ಆಗುತ್ತೆ. ಮುಖಕ್ಕೆ ನ್ಯಾಚುರಲ್ ಗ್ಲೋ ಸಿಗುತ್ತೆ, ಮುಖ ಹೈಡ್ರೇಟ್ ಆಗಿರುತ್ತೆ. ಆಮೇಲೆ ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು. ಜೇನುತುಪ್ಪ ಇರ್ಬೋದು, ಪ್ಯೂರ್ ಅಲೋವೆರಾ ಜೆಲ್ ಇರ್ಬೋದು, ಹಾಗೆಯೇ ಒಂದು ಸ್ವಲ್ಪ ಲಿಂಬೆ ರಸ, ಇದೆಲ್ಲ ಇದೆ. ಮತ್ತು ಎಸ್ಪೆಷಲಿ ಸೌತೆಕಾಯಿ ರಸ, ಇದು ನಿಮ್ಮ ಮುಖಕ್ಕೆ ಫ್ರೆಶ್ನೆಸ್ಸನ್ನು ಕೊಡಲಿಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಇದು ಮುಖ, ಕುತ್ತಿಗೆ, ಕೈಗಳಿಗೆ ಕೂಡ ನೀವು ಹಚ್ಕೋಬೋದು. ತುಂಬ ಸೇಫ್ ಆಗಿರುವಂಥ ಮನೆಮದ್ದು. ಖಂಡಿತವಾಗ್ಲಿಂದ ಟ್ರೈ ಮಾಡಿ. ನೀವು ಇದನ್ನ ಇದೆಯಲ್ವಾ, ಕಂಟಿನ್ಯೂಸ್ ಆಗಿ ಸಮ್ಮರ್ ಟೈಮಲ್ಲಿ ಈ ಟಿಪ್ಸನ್ನು ಫಾಲೋ ಮಾಡಿ. ನಿಮ್ಮ ಸೌಂದರ್ಯ ಅದೇ ಥರ ಇರುತ್ತೆ, ವೃದ್ಧಿ ಆಗುತ್ತೆ ಅಂತ ಹೇಳೋದ್ರಲ್ಲಿ 2 ಮಾತೇ ಇಲ್ಲ.
ಯಾಕಂತಂದರೆ ತುಂಬ ಒಳ್ಳೆಯದು. ಒಂದು ಇನ್ನೊಂದು ಏನು ಅಂತಂದರೆ ನಮಗೆ ಈ ಸನ್ ಟ್ಯಾನ್ ಅಥವಾ ಸನ್ಬರ್ನ್ ಆಗಲಿ ಅಥವಾ ಬಿಸಿಲಿಗೆ ಡೈರೆಕ್ಟಾಗಿ ಓಡಾಡೋದ್ರಿಂದ ಮುಖ ಡಲ್ ಆಗೋದು ಮಾತ್ರ ಅಲ್ಲದೆ ಕೆಲವೊಂದು ಸರಿ ಸ್ಕಿನ್ ಅಂತೂ ತುಂಬ ಬೆವರು ಹೋಗಿ ಮುಖದಲ್ಲಿರುವಂಥ ಸ್ಕಿನ್ನಲ್ಲಿರುವಂಥ ನೀರಿನಂಶ ಎಲ್ಲ ಡ್ರೈ ಆಗಿ ಸ್ಕಿನ್ನ ಸುಕ್ಕುಗಟ್ಟಲಿಕ್ಕೆ ಬೇಗ ನಾವು ಏಜ್ ಆದಾಗೆಲ್ಲ ಕಾಣ್ತೀವಲ್ವ, ಅದೆಲ್ಲದನ್ನು ಇದು ತಡೆಗಟ್ಟುತ್ತೆ. ಮುಖನ ಹೆಲ್ದಿಯಾಗಿಡುತ್ತೆ, ನಿಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿಡುತ್ತೆ. ಜಸ್ಟ್ ಒಂದು 10-15 ನಿಮಿಷ ನೀವು ಮುಖಕ್ಕೆ ಹಚ್ಚಿಬಿಟ್ಟು ತೊಳ್ಕೊಂಡ್ರೆ ಸಾಕು. ಮಾಡುವಾಗ ಕ್ಲೀನಾಗಿ ಮಾಡ್ಕೊಳ್ಳಿ. ಆದಷ್ಟು ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಬಳಸಿ. ಪ್ಲ್ಯಾಂಟಲ್ಲೇ ಇದ್ದರೆ ನಿಮ್ಮ ಮನೆಯಲ್ಲಿ ಪ್ಲ್ಯಾಂಟ್ ಇದ್ದರೆ ಅದನ್ನೇ ಬಳಸಿ. ಬಟ್ ನೀವು ಕ್ಲೀನಾಗಿ ತೊಳ್ಕೊಬೇಕು. ಮತ್ತು ಕೆಲವೊಂದು ಸರಿ ಅದರಲ್ಲಿ ಯೆಲ್ಲೋ ಕಲರ್ ಜೆಲ್ ಬರುತ್ತೆ, ಅದನ್ನ ಹಚ್ಕೋಬೇಡಿ. ಪ್ಯೂರ್ ಆಗಿರುವಂಥ ಅದರ ತಿರುಳಲ್ಲಿ ಇರುತ್ತಲ್ಲೋ ಪ್ಯೂರ್ ಜೆಲ್ ಅದನ್ನು ಅಷ್ಟೇ ಬಳಸಿ. ಒಂದು ವೇಳೆ ನೀವು ಅಂಗಡಿಯಿಂದ ಅಥವಾ ಮೆಡಿಕಲ್ ಸ್ಟೋರಿಂದ ಅಲೋವೆರಾ ಜೆಲ್ಲನ್ನು ಪರ್ಚೇಸ್ ಮಾಡ್ತೀರಾ ಅಂತಂದರೂ ಕೂಡ ಪ್ಯೂರ್ ಆಗಿರೋದನ್ನೇ ಬಳಸಿ. ನಿಮಗೆ ಕೆಲವೊಂದು ಒಳ್ಳೆ ಬ್ರ್ಯಾಂಡಿದು ಲಿಂಕ್ ಬೇಕಿದ್ದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಚೆಕ್ ಮಾಡ್ಬೋದು ಅಲೋವೆರಾ ಜೆಲ್ದು. ಸೊ ಅದನ್ನ ನೀವು ಬೈ ಮಾಡ್ಬೋದು. ಬಟ್ ಏನೇನಾದರೂ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಒಂದ್ಸರಿ ಪ್ಯಾಚ್ ರೆಸ್ಟನ್ನು ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಯಾಕಂತಂದರೆ ಎಲ್ಲರ ಸ್ಕಿನ್ನ ಅಂದರೆ ಎಲ್ಲರ ಸ್ಕಿನ್ ಒಂದೇ ಥರ ಇರಲ್ಲ. ಕೆಲವರಿಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅಲರ್ಜಿ ಇರುತ್ತೆ. ಆದ್ದರಿಂದ ಪ್ಯಾಚ್ ಟೆಸ್ಟ್ ಮಾಡೋದು ಯಾವಾಗಲೂ ಬೆಸ್ಟ್. ಇನ್ನೊಂದು ಸರಿ ಹೇಳ್ತೇನೆ, ಸೆಕೆ ಟೈಮ್ಗೆ ತುಂಬ ಚೆನ್ನಾಗಿ ನೀರು ಕುಡೀರಿ, ತುಂಬ ಚೆನ್ನಾಗಿ ನಿದ್ದೆ ಮಾಡಿ. ಹೊರಗಡೆ ಹೋಗುವಾಗ ಕಂಪಲ್ಸರಿಯಾಗಿ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳಿ. ಹಾಗೆಯೇ ಮುಖ ತೊಳೆದಾದ ನಂತರ ಒಳ್ಳೆಯ ಮಾಯ್ಶ್ಚರೈಸರನ್ನು ಹಚ್ಕೊಳ್ಳೋದು ಮರಿಬೇಡಿ. ಇದು ನಿಮ್ಮ ಸ್ಕಿನ್ನನ್ನು ಬ್ಯೂಟಿಫುಲ್ ಆಗಿಡಲಿಕ್ಕೆ ಸಹಕಾರಿ ಮಾಡುತ್ತೆ. ಯಾವಾಗಲೂ ನೀವು ಯಂಗಾಗಿ ಕಾಣಲಿಕ್ಕೆ, ಗ್ಲೋಯಿಂಗ್ ಕಾಣಲಿಕ್ಕೆ ತುಂಬ ಸಹಕಾರಿಯಾಗಿರುತ್ತೆ. ಸ್ಕಿನ್ ತುಂಬ ಹೆಲ್ದಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಫಸ್ಟ್ ನಿಮ್ಗೆ ಅದರದ್ದು ಫಸ್ಟ್ ಟೈಮ್ ನೀವು ಉಪಯೋಗ ಮಾಡ್ತೀರಾ ಅಂತಂದರೆ ಏನು ರಿಸಲ್ಟ್ ಗೊತ್ತಾಗ್ತಿಲ್ಲ ಅಂತ ಅಂದ್ಕೋಬೋದು. ಬಟ್ ನೀವು ಕಂಟಿನ್ಯೂಸ್ ಆಗಿ 1 ತಿಂಗಳು, 2 ತಿಂಗಳು, 3 ತಿಂಗಳು ಬಿಡೋದೇ ನೀವು ಟ್ರೈ ಮಾಡಿದಾಗ ನಿಮಗೆ ತನ್ನಿಂದ ತಾನಕ್ಕೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜ್ ಆಗಿದೆ, ಎಷ್ಟು ಹೆಲ್ದಿಯಾಗಿದೆ ಅಂತಂದರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಿಲ್ಲ, ಬೇರೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.